ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಜೆಟ್ ಬೆನ್ನಲ್ಲೇ ಇದೀಗ ಮತ್ತೆ ಶುರುವಾಯಿತಾಗಿದ್ರೆ ಅಧಿಕಾರ ಹಂಚಿಕೆ ಅನ್ನೋ ಚರ್ಚೆಗಳು ಈಗ ಶುರುವಾಗ್ತಾ ಇದೆ. ಸಿಎಂ ಅಚ್ಚರಿಯ ಮಾತುಗಳಿಂದ ಈಗ ರಾಜಕಾರಣದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ದಾಖಲೆಯ 17ನೇ ಬಜೆಟ್ ಅನ್ನ ಮಂಡನೆ ಮಾಡಿದ ಬೆನ್ನಲ್ಲೇ ಈಗ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಬಜೆಟ್ ಬೆನ್ನಲ್ಲೇ ಮತ್ತೆ ಶುರುವಾಗ್ತಾ ಇದೆಯಾ ಹಾಗಿದ್ರೆ ಅಧಿಕಾರ ಹಂಚಿಕೆ ಮಾಡೋ ಮಾತು? ಸಿಎಂ ಅಚ್ಚರಿಯ ಮಾತುಗಳಿಂದ ಈಗ ರಾಜಕಾರಣದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ದಾಖಲೆಯ 17ನೇ ಬಜೆಟ್ ಮಂಡನೆ ಬೆನ್ನಲ್ಲೇ ಇದೀಗ ಅಚ್ಚರಿಯ ನುಡಿಯನ್ನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರೆಕಾರ್ಡ್ ಈಗ ಸಿದ್ದರಾಮಯ್ಯನ ಏನು ರೆಕಾರ್ಡ್ 17ನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಇದಾದ ನಂತರ ಮಾತುಗಳ ಹಿಂದಿನ ಏನಾದ್ರೂ ಮರ್ಮವಿದ್ಯಾ ಇವರ ಮಾತುಗಳಲ್ಲಿ ಈಗ ಆಡ್ತಾ ಇರುವಂತಹ ಮಾತಿನಲ್ಲಿ ಅನ್ನೋದು ಈಗ ಎಲ್ರಿಗೂ ಕೂಡ ಅಚ್ಚರಿ ಆಗ್ತಾ ಇರೋದು. ನೋಡಿ, ಸಿಎಂ ಸಿದ್ದರಾಮಯ್ಯ 17ನೇ ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಆಯವ್ಯಯವನ್ನ ಎಲ್ಲಾ ರೀತಿಯಾಗಿ ಮಂಡನೆಯನ್ನ ಮಾಡಿ ಈಗ ಈ ಮಂಡನೆ ಆದ ನಂತರ ಒಂದು ಅಚ್ಚರಿಯ ನುಡಿಯನ್ನ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರೆಕಾರ್ಡ್ ರಾಮಯ್ಯನ ಮಾತುಗಳ ಹಿಂದಿನ ಮರ್ಮ ಏನು ಅನ್ನೋದೇ ಈಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸ್ತಾ ಇರೋ ಜೊತೆಗೆ ಗೊಂದಲ ಮೂಡಿಸ್ತಾ ಇದೆ. ಇದರ ಜೊತೆಗೆ ಕುತೂಹಲ ಕೂಡ ಮೂಡಿಸ್ತಾ ಇದೆ. ಯಾಕಂದ್ರೆ ಈಗ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಇದ್ರ ಬೆನ್ನಲ್ಲೇ ಮತ್ತೆ ಶುರುವಾಗ್ತಿದ್ಯಾ ಅಧಿಕಾರ ಹಂಚಿಕೆ ಅನ್ನೋದು ಕೂಡ ರಾಜ್ಯ ರಾಜಕಾರಣದಲ್ಲಿ ಗೊತ್ತಾಗ್ತಾ ಇರೋದು. ಅಂದ್ರೆ ಒಂಥರ ಪ್ರಶ್ನಾರ್ಥಕವಾಗಿ ಇದೆ ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಪಕ್ಷದ ವರಿಷ್ಠರ ತೀರ್ಮಾನಕ್ಕೆ ನಾನು ಬದ್ಧ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಮುಂದಿನ ಬಜೆಟ್ ಮಂಡನೆ ಹೈಕಮಾಂಡ್ ನಿರ್ಧಾರ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಹೇಳಿದ್ರೆ ಮುಖ್ಯಮಂತ್ರಿ ಕುರ್ಚಿ ಬಿಡ್ತೀನಿ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನೆರಡು ಬಜೆಟ್ ಮಂಡಿಸ್ತೀರಾ ಅಂತ ಪ್ರಶ್ನೆಯನ್ನ ಕೇಳಿದಾಗ ಅಚ್ಚರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಏನೇ ನಿರ್ಧಾರ ಮಾಡಿದ್ರು ಅದಕ್ಕೆ ನಾನು ಬದ್ಧವಾಗಿರ್ತೇನೆ. ನಿಜಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಕ್ಷದ ವರಿಷ್ಠರ ತೀರ್ಮಾನಕ್ಕೆ ನಾನು ಬದ್ಧ ಆಗಿರ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಜೊತೆಗೆ ಏನು ಮುಂದಿನ ಬಜೆಟ್ ಮಂಡನೆ ಇದೆ ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ನಾನು ಅದನ್ನ ಮಾಡ್ತೇನೆ. ಹೈಕಮಾಂಡ್ ಹೇಳಿದ್ರೆ ನಾನು ಮುಖ್ಯಮಂತ್ರಿ ಕುರ್ಚಿ ಕೂಡ ಬಿಡ್ತೀನಿ. ಇನ್ನೆರಡು ಬಜೆಟ್ ಮಂಡಿಸ್ತೀರಾ ಅಂತ ಪ್ರಶ್ನೆಯನ್ನ ಕೇಳಿದಾಗ ಆ ಪ್ರಶ್ನೆಗೆ ಅಚ್ಚರಿ ಹೇಳಿಕೆಗಳನ್ನ ಈ ರೀತಿಯಾಗಿ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೈಕಮಾಂಡ್ ಏನೇ ನಿರ್ಧಾರವನ್ನ ತೆಗೆದುಕೊಂಡ್ರು ನಾನು ಅದಕ್ಕೆ ತಲೆಬಾಗಿ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯ ಕೊಟ್ಟಿರುವಂತಹ ಸ್ಫೋಟಕ ಹೇಳಿಕೆ, ಮುಂದಿನ ಬಜೆಟ್ ಮಂಡನೆಗೆ ಹೈಕಮಾಂಡ್ ನಿರ್ಧಾರ ಏನೇ ಇದ್ರೂ ಅದನ್ನ ನಾನು ಪಾಲಿಸ್ತೇನೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಮಂಡಿಸಿರೋದು ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಬಜೆಟ್ ಮಂಡಿಸಿರೋದು ನಾನೇ. ಹೈಕಮಾಂಡ್ ಅವರು ಅವಕಾಶ ಕೊಟ್ಟರೆ ಮಂಡಿಸ್ತೀನಿ. ನನಗೆ ವಿಶ್ವಾಸ ಇದೆ. ಹೈಕಮಾಂಡ್ ಅವರು ಅಂತಿಮವಾಗಿ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧನಾಗಿದ್ದೀನಿ ಅಂತ. 19 ಬಜೆಟ್ ಅನ್ನೋದು ಇಂಪಾರ್ಟೆಂಟ್. 19 ಬಜೆಟ್ ಮಾಡಬೇಕು ಇವಾಗ. ರೆಕಾರ್ಡ್ ಮುರಿಯೋದು ಬಹಳ ಇಂಪಾರ್ಟೆಂಟ್ ಅಲ್ಲ. ಜನಗಳಿಗೆ ಅವಕಾಶ ಕೊಟ್ಟರೆ ಮಂಡಿಸ್ತಕ್ಕಂಥ ಹೈಕಮಾಂಡ್ ವಿಶ್ವಾಸ ಇದೆ ಸರ್. ನಮ್ಗೆ ಯಾವಾಗಲೂ ವಿಶ್ವಾಸ ಇದ್ದೇ ಇರ್ತದೆ. ಹೈಕಮಾಂಡ್ ನೀನು ಏನೇ ಪ್ರಶ್ನೆ ಕೇಳಿದ್ರು ಕೂಡ ವಾಸ್ತವ ಬಿಟ್ಟು ಮಾತಾಡಲ್ಲ. ನೀನು ವಾಸ್ತವದಲ್ಲಿ ಕೇಳ್ತೀನಿ. ಈಗ ಯಾಕಂದ್ರೆ ಮತ್ತೆ ಶುರು ಮಾಡಿದ್ದಾರೆ ಸರ್, ಬಜೆಟ್ ಆದ್ಮೇಲೆ ಬಿಡ್ತಾರಂತೆ, ಯುಗಾದಿ ಆದ್ಮೇಲೆ ಬಿಡ್ತಾರಂತೆ. ಅವ್ರು ಏನಾರ ಹೇಳ್ಕೊಳ್ಳಪ್ಪ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡು ಬಿಡು ಅಂತಂದ್ರೆ ಬಿಡ್ತೀನಿ, ಮುಂದುವರಿರಿ ಅಂತಂದ್ರೆ ಮುಂದುವರಿತೀನಿ. ಈಗ 17ನೇ ಬಜೆಟ್ ಮಂಡಿಸಿರೋದು ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ಬಜೆಟ್ ಮಂಡಿಸಿ. ಸಿದ್ದರಾಮಯ್ಯ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದಿನ ಬಜೆಟ್ ಮಂಡನೆಗೆ ಏನು ಹೈಕಮಾಂಡ್ ಹೇಳಿದ್ರೆ ಅದನ್ನ ನಾನು ಬದ್ಧವಾಗಿ ಅದಕ್ಕೆ ಇರ್ತೇನೆ, ನಾನು ಹೈಕಮಾಂಡ್ ಹೇಳಿಕೆಗೆ ನಾನು ಬದ್ಧವಾಗಿರ್ತೇನೆ ಅನ್ನೋ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಮುಖ್ಯಮಂತ್ರಿ ಮಾತನಾಡಿರುವಂತಹ ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿಯಾಗಿ ಸಂಚಲನ ಮೂಡಿಸ್ತಾ ಇದೆ, ಕುತೂಹಲ ಮೂಡಿಸ್ತಾ ಇದೆ, ಪ್ರಶ್ನಾರ್ಥಕ ಎಲ್ಲವೂ ಕೂಡ ಒಟ್ಟೊಟ್ಟಿಗೆ ಆಗ್ತಾ ಇದೆ. ಯಾಕಂತಂದ್ರೆ
ಬಜೆಟ್ ಏನೋ ಒಂದು ಕಡೆ ಮಂಡನೆ ಮಾಡಿದ್ರು ಸಿ ಎಂ ಸಿದ್ದರಾಮಯ್ಯ. ಇದಾದ ನಂತರ ಈಗ ಕುರ್ಚಿ ಕದನ ಆಲ್ಮೋಸ್ಟ್ ಆಗಿ ಬಜೆಟ್ ಮಂಡನೆ ಇರೋದ್ರಿಂದ ತಣ್ಣಗಾಗಿದೆ ಅನ್ನೋದು ಒಂದು ಕಡೆ ಇರೋವಂಥ ಮಾಹಿತಿ. ಆದರೆ ಇನ್ನೂ ಕೂಡ ಇದು ತಣ್ಣಗೆ ಆಗಿಲ್ಲ, ಒಳಗೊಳಗಡೆ ನಡೀತಾ ಇದೆ ಅನ್ನೋದು ಅಂತೂ ಪಕ್ಕಾ ಗೊತ್ತಾಗ್ತಾ ಇದೆ. ಯಾಕಂದರೆ ಸಿ ಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂಥ ಹೇಳಿಕೆ ಆಗಿದೆ. ಸೊ ಏನು ಹೈಕಮಾಂಡ್ ತೀರ್ಮಾನ ಮಾಡುತ್ತೋ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅಂತ ಅಂದರೆ ಇದು ಯಾವ ರೀತಿ ಅಂದರೆ ಈ ಒಂದು ಹೇಳಿಕೆ ಹಿಂದೆ ಯಾವುದಾದ್ರೂ ಒಂದು ಮಾರ್ಮಿಕವಾದಂತಹ ವಿಚಾರ ಇದೆಯಾ ಅನ್ನೋದು ಈಗ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ಗೊತ್ತಾಗಲಿದೆ. ಯಾಕೆಂತಂದರೆ ಇದೊಂಥರ ಅವರು ನಕ್ಕೊಂಡು ಮಾತನಾಡ್ತಾ ಇರೋದು, ಮಾರ್ಮಿಕವಾಗಿ ಹೇಳಿಕೆಯನ್ನು ಕೊಟ್ಟಿರೋದು. ಅಂದರೆ ಮನಸ್ಸಿನಲ್ಲಿ ಇರೋವಂಥ ವಿಚಾರಣೆ ಬೇರೆ, ಆದರೆ ಹೊರಗೆ ಹೇಳ್ತಾ ಇರುವಂತಹ ವಿಚಾರಣೆ ಬೇರೆ ಅನ್ನೋ ನಿಟ್ಟಿನಲ್ಲಿ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ. ಪುಟ್ಟಸ್ವಾಮಿ, ಈಗ ಏನು ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ನಡೆಯೋದಕ್ಕೆ ಏನಾದರೂ ಈ ರೀತಿ ಹೈಕಮಾಂಡ್ ಹೇಳಿದಕ್ಕೆ ನಾನು ಬದ್ಧನಾಗಿರ್ತೇನೆ ಅಂತ ಸಿಎಂ ಸಿದ್ದರಾಮಯ್ಯ ಮಾರ್ಮಿಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಏನ್ ನಡೀತು? ಏನು ಇವತ್ತು ಮೈಸೂರಿಗೆ ಆಗಮಿಸಿದಂತಹ ಸಿದ್ದರಾಮಯ್ಯ ಅವರು ಒಂದು ರೀತಿಯಲ್ಲಿ ಉತ್ಸಾಹದಿಂದಲೇ ಇದ್ರು ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇತಿಹಾಸದ 17ನೇ ಬಜೆಟ್ ಅನ್ನ ಮಂಡಿಸಿರ್ತಕ್ಕಂಥದ್ದು, ಇತಿಹಾಸವನ್ನು ನಿರ್ಮಾಣ ಮಾಡಿ 17ನೇ ಬಜೆಟ್ ಮಂಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಮಾರ್ಮಿಕವಾಗಿ ಉತ್ತರವನ್ನ ನೀಡಿದ್ರು ಅಂತ ಹೇಳ್ಬೋದು. ಸೊ ಮುಂದಿನ 2 ಬಜೆಟ್ಗಳನ್ನ ತಾವೇ ಮಂಡಿಸ್ತೀರಾ ಅನ್ನುವಂತಹ ವಿಚಾರಕ್ಕೆ ಹೌದು, ನಾನೇ ಎರಡು ಬಜೆಟ್ಗಳನ್ನ ನಾನೇ ಮಂಡಿಸ್ತೇನೆ, ಸೊ ಅದು ಹೈಕಮಾಂಡ್ ಒಪ್ಪಿಗೆಯನ್ನ ನೀಡಿದ್ರೆ ಮಾತ್ರ ಅದನ್ನ ಸಾಧ್ಯವಾಗ್ತದೆ, ಹೈಕಮಾಂಡ್ ನೀಡಲಿಲ್ಲ ಅಂತಂದ್ರೆ ಇಲ್ಲ ಅನ್ನುವಂತಹ ಪ್ರಶ್ನೆಗೆ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಉತ್ತರವನ್ನು ನೀಡಿರ್ತಕ್ಕಂಥದ್ದು. ಇಲ್ಲ ಒಂದ್ ಕಡೆ ಜನ ನೋಡಿದೆ ಆದ್ರೆ, ಮೇಲ್ನೋಟಕ್ಕೆ ನೋಡಿದೆ ಆದ್ರೆ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಈ ಒಂದು ಸಿದ್ದರಾಮಯ್ಯನವರ ಕುರ್ಚಿಯ ವಿಚಾರದಲ್ಲಿ ಅಂದ್ರೆ ಸಿಎಂ ಗದ್ದಿಗೆ ವಿಚಾರದಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ತದ ಅನ್ನುವಂತಹ ನಿಟ್ಟಿನಲ್ಲಿ ಅನುಮಾನಗಳು ಕಂಡು ಬರ್ತಾ ಇದೆ. ಯಾಕೆಂದ್ರೆ ಸಿದ್ದರಾಮಯ್ಯ ಅದೇ ರೀತಿ ಮಾತಾಡಿರ್ತಕ್ಕಂಥದ್ದು ಸಿಂಚನ ಯಾವ ರೀತಿ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಈ ನಿರ್ಧಾರವನ್ನ ತೆಗೆದುಕೊಂಡ್ರೆ ಸೊ ಏನು ಸಿಎಂ ಸ್ಥಾನ ಇದೆಯೋ ಆ ಸ್ಥಾನಕ್ಕೆ ಬೇರೆಯವ್ರನ್ನ ಆಯ್ಕೆ ಮಾಡುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ಏನಾದರೂ ನಿರ್ಧಾರವನ್ನು ತೆಗೆದುಕೊಂಡ್ರೆ ಆ ಸ್ಥಾನದಿಂದ ನಾನು ನಿರ್ಗಮಿಸ್ತೇನೆ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಈ ಒಂದು ಸ್ಥಾನಕ್ಕೆ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ತದ ಅಂತಕ್ಕಂಥದ್ದು ಕೂಡ ಅನುಮಾನವಾಗಿ ಕಾಡ್ತಾ ಇರ್ತಕ್ಕಂಥದ್ದು ಸಿಂಚನ. ಪುಟ್ಟಸ್ವಾಮಿ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಸಿದ್ದರಾಮಯ್ಯ ಅವರ ಹೇಳಿಕೆ ಒಂದು ಕಡೆ ಸ್ಫೋಟಕ ಹೇಳಿಕೆ ಅಂತಾನೆ ರಾಜ್ಯ ರಾಜಕಾರಣದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ. ಏನಿರಬಹುದು ಈಗ ರೆಕಾರ್ಡ್ ರಾಮಯ್ಯ ಈಗ ಬಜೆಟ್ ಮಂಡನೆಯನ್ನು ಮಾಡಿದಂತಹ ಹಿನ್ನೆಲೆಯಲ್ಲೇ 2 ದಿನ ಅಥವಾ 1 ದಿನ ಆದ ನಂತರವೇ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಮೈಸೂರಿನಲ್ಲಿ ಅಂತಂದರೆ ಏನೋ ಒಂದು ಮಾರ್ಮಿಕ ಹೇಳಿಕೆ ಕೊಟ್ಟಿರೋದು ಏನೋ ಒಂದು ಇದೆ ಅನ್ನೋದು ರೀತಿಯಲ್ಲಿ ಈಗ ಎಲ್ಲ ರಾಜ್ಯ ರಾಜಕಾರಣದಲ್ಲಿರುವಂತಹ ನಾಯಕರಿಗೆ ಒಂದು ರೀತಿಯಲ್ಲಿ ಟೆನ್ಷನನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ.